ರಾಜ್ಯದಲ್ಲಿ ವಿದೇಶದಿಂದ ಆಗಮಿಸಿದ ಕೆಲವರು ಅಕ್ರಮವಾಗಿ ನೆಲೆಸಿದ್ದಾರೆ ಅನ್ನೋದರ ಬಗ್ಗೆ ನ್ಯೂಸ್ ಫಸ್ಟ್ ರಹಸ್ಯ ಕಾರ್ಯಾಚರಣೆಯನ್ನು ಮಾಡಿತು. ಇದಕ್ಕೆ ಸಂಬಂಧಿಸಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದರ ಬಗ್ಗೆ ನಿಗಾ ಇಡೋದಕ್ಕೆ ಒಂದು ಸ್ಪೆಷಲ್ ಟೀಮ್ ಬೇಕು. ಸ್ಪೆಷಲ್ ಟೀಮ್ ರಚನೆ ಮಾಡಿ ಈ ಬಗ್ಗೆ ಸರ್ವೆ ಮಾಡಬೇಕು. ಪೊಲೀಸರ ಹೊಣೆ ಇರುತ್ತೆ, ಪ್ರತ್ಯೇಕ ಕಾನೂನಿನ ಅಗತ್ಯ ಇಲ್ಲ. ಇದಕ್ಕೆ ಪೊಲೀಸರು ಸರಿಯಾಗಿ ಕೆಲಸ ಮಾಡಬೇಕು, ಹೆಚ್ಚು ಫೋರ್ಸ್ ಅನ್ನು ಬಳಸಿ ಕೆಲಸ ಮಾಡಬೇಕು ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರನ್ನು ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಮಾತನಾಡಿಸಿದ್ದಾರೆ, ನೋಡೋಣ. ವಲಸೆ ಬಂದು ಇಲ್ಲಿ ಚಿತ್ರದುರ್ಗ ಈ ಕಡೆ ಎಲ್ಲ ನೆಲೆಸಿದ್ದಾರೆ ಸರ್. ಅದಕ್ಕೆ ಪ್ರಮುಖವಾಗಿ ಡಾಬಾ ಮಾಲೀಕರು ಇವರೆಲ್ಲ ಸಾಥ್ ಕೊಡ್ತಾ ಇದ್ದಾರೆ ಅಂತ ಸರ್. ನೇಪಾಳ ಈ ಭಾಗದಿಂದ ಬಂದು ಇಲ್ಲಿ ಅಕ್ರಮವಾಗಿ ರಾಜ್ಯದಲ್ಲಿ ನೆಲೆಸ್ತಾ ಇದ್ದಾರೆ ಅಂತಕ್ಕಂಥ ವಿಚಾರ ಕುರಿತಂತೆ ಬೆಳಿಗ್ಗೆಯಿಂದನೂ ಕೂಡ ನ್ಯೂಸ್ ಫಸ್ಟ್ ವಿಸ್ತೃತವಾದಂಥ ವರದಿ ಮಾಡ್ತಾ ಇದೆ ಸರ್. ಭಾಳಷ್ಟು ಜನ ಇದ್ದಾರೆ, ವೆಸ್ಟ್ ಬೆಂಗಾಲಿಂದ ಬಂದಿದ್ದಾರೆ. ಸೊ ರಾಜ್ಯದಲ್ಲಿ ಕೃಷಿ ಕೂಲಿ ಕಾರ್ಮಿಕ ಕೆಲಸ ಮಾಡ್ತಾರೆ, ಹೋಟೆಲ್ನಲ್ಲಿದ್ದಾರೆ, ಕುಕ್ಗಳಾಗಿದ್ದಾರೆ ಅಥವಾ ಡ್ರೈವರ್ಗಳಾಗಿ ಕೆಲಸ ಮಾಡ್ತಿದ್ದಾರೆ. ಭಾಳಷ್ಟು ಜನ ಅದನ್ನು ಪೊಲೀಸರು ತನಿಖೆ ಮಾಡ್ಬೋದು. ನಿನ್ನೆ ಪೊಲೀಸರು ಕೂಡ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಕಮಿಷನರ್ ಅವರು ಮಾಹಿತಿ ಕೊಡಬೇಕಂತವ್ರು ಯಾರು ಹೊರಗಿಂದ ಬಂದವರು. ಆ ರೀತಿಯಾಗಿ ಸ್ಪೆಷಲ್ ಆಗಿ ಸರ್ವೆ ಮಾಡಲಿಕ್ಕೆ ಒಂದು ಟೀಮನ್ನು ಮಾಡಬೇಕು. ಯಾರು ಎಲ್ಲಿದ್ದಾರೆ, ಏನಿದ್ದಾರೆ, ಯಾವ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾರೆ, ಅವ್ರ ಬ್ಯಾಕ್ಗ್ರೌಂಡ್ ಚೆಕ್ ಮಾಡೋಂಥ ಜವಾಬ್ದಾರಿ ಪೊಲೀಸರದು. ಅದೇ ಸರ್, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಸರ್ಕಾರ ಸೂಕ್ತವಾಗಿ ತನಿಖೆಗೆ ಆದೇಶ ಮಾಡುತ್ತೆ. ಈಗ ಅಕ್ರಮವಾಗಿ ಡಾಬಾ ಮಾಲೀಕರು ಅವ್ರಿಗೆಲ್ಲ ಕೊಡೋದಿರೋ ರೇಷನ್ ಕಾರ್ಡ್ ಕೊಡೋದಿರ್ಬೋದು, ವೋಟರ್ ID ಕೊಡ್ಬೋದು, ಅಥವಾ ಬ್ಯಾಂಕಲ್ಲಿ ಅಕೌಂಟ್ ತೆರಿತಕ್ಕಂಥ ವಿಚಾರದಲ್ಲಿ ಅವರೇ ಸಹಾಯ ಮಾಡಿ ಅವ್ರನ್ನ ಅಕ್ರಮವಾಗಿ ಅಲ್ಲಿ ಇಟ್ಕೊಂಡಿದ್ದಾರೆ. ಅಂದರೆ ಕಡಿಮೆ ಬೆಲೆಗೆ, ಅಂದರೆ ಕಡಿಮೆ ಸಂಬಳಕ್ಕೆ ಅಲ್ಲಿ ಇಟ್ಕೊಂಡು ಕೆಲಸ ಮಾಡಿಸ್ತಾ ಇದ್ದಾರೆ ಅಂತ ಸರ್. ಇಲ್ಲ, ನೀವು ಹೇಳ್ದಂಗೆ ಸರ್ಕಾರ ಆದೇಶ ಪ್ರತ್ಯೇಕವಾಗಿ ಮಾಡೋದು ಅವಶ್ಯಕತೆ ಇಲ್ಲ. ಯಾಕೆ ಪೊಲೀಸರು ರೂಟೀನ್ ಡ್ಯೂಟಿ ಅದು, ಅವ್ರು ಮಾಡ್ಲಿಕ್ಕೆ ಅಧಿಕಾರ ಇದೆ, ಅವ್ರು ಮಾಡಬೇಕಷ್ಟೇ. ಈಗ ಅವರು ಸರಿಯಾಗಿ ನಿಭಾವಣೆ ಮಾಡ್ತಾ ಇಲ್ಲ ಸರ್. ಅದಕ್ಕೆ ಪ್ರತಿದಿನ ವಲಸೆ ಬಂದು ಇಲ್ಲೆಲ್ಲ ಚಿತ್ರದುರ್ಗ ಈ ಭಾಗಗಳಲ್ಲಿ ವಲಸೆ ಇದ್ದಾರೆ ಸರ್. ಈ ಕುರಿತಂತೆ ಏನಾದರೂ ಸರ್ಕಾರಕ್ಕೆ ಸೂಕ್ತವಾದಂಥ ನಿರ್ದೇಶನ ನೀಡೋದಿರ್ಬೋದು ಅಥವಾ ಆ ಥರ? ಇಲ್ಲ, ನಾ ಹೇಳ್ದಂಗೆ ಪೊಲೀಸರು ಅದು ಅವ್ರ ರೂಟೀನ್ ಕೆಲಸ, ಅದಕ್ಕೇನು ಪ್ರತ್ಯೇಕ ಮತ್ತೆ ಆದೇಶ ಮಾಡೋದು ಅವಶ್ಯಕತೆ ಇಲ್ಲ. ಅವು ಸ್ವಲ್ಪ ಹೆಚ್ಚು ಫೋರ್ಸ್ ಯೂಸ್ ಮಾಡಿ ಮಾಹಿತಿ. ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿದ್ದನ್ನು ಗಮನಿಸಿದ್ರಿ. ಪೊಲೀಸರು ನಿಗಾ ಇಡಬೇಕು, ಸ್ಪೆಷಲ್ ಟೀಮನ್ನು ಮಾಡಬೇಕು ಅನ್ನೋದು ಅವರು ಹೇಳ್ತಾ ಇರೋದು. ಪ್ರಮುಖವಾಗಿ ಬೇರೆ ಬೇರೆ ದೇಶದಿಂದ ಅಕ್ರಮವಾಗಿ ಬಂದಂಥವರು ಕರ್ನಾಟಕದ ವಿವಿಧ ಕಡೆ ನೆಲೆಸಿದ್ದಾರೆ ಅನ್ನೋದು ನ್ಯೂಸ್ ಫಸ್ಟ್ನ ರಹಸ್ಯ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಗೊತ್ತಾಗಿತ್ತು. ಇದಕ್ಕೆ ಸಂಬಂಧಿಸಿದಂತೆ ಸತೀಶ್ ಜಾರಕಿಹೊಳಿ ಅವರ ಪ್ರತಿಕ್ರಿಯೆಯನ್ನು ನೋಡ್ತಾ ಇದ್ದೀರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.